ನಮಸ್ತೆ. ಇದು ತುಂಬ ಹೆಲ್ತಿ ಮತ್ತು ಟೇಸ್ಟಿಯಾಗಿರೋ ರೆಸಿಪಿ. ಅಂದರೆ ಇದನ್ನು ಮಕ್ಕಳಿಗೂ ಕೊಡ್ಬೋದು, ನಾವು ತಿನ್ಬೋದು. ಏನು ಅಂತ ಹೇಳಿದ್ರೆ ನೋಡಿ, ನಿಮಗೆಲ್ಲ ಗೊತ್ತಿದೆ, ಕ್ಯಾರೆಟು ಮತ್ತು ಸೌತೆಕಾಯಿನ ತುರ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟು ಮತ್ತು ಸೌತೆಕಾಯಿ ತುರಿದಿದ್ದೀನಿ. ಅಂದರೆ ನಾನು ನನ್ನ ಮಗನಿಗೆ ಇವತ್ತು ಸಾಟರ್ಡೆ ಅಲ್ವಾ, ಸೊ ಇವತ್ತು ಟಿಫನ್ ಹಾಕೋ ಹಾಗಿಲ್ಲ. ಹಾಗಾಗಿ ಡ್ರೈ ಫ್ರೂಟ್ಸು ಈ ಥರ ಮಾಡಿ, ಅಥವಾ ಫ್ರೂಟ್ ಸಲಾಡ್ ಏನಾದ್ರು ಮಾಡಿ ಹಾಕಬೇಕಾಗುತ್ತೆ. ಸೊ ನಾನು ಅದಕ್ಕೋಸ್ಕರ ಸಾಟರ್ಡೆ ಈ ಥರ ಮಾಡಿ ನನ್ನ ಮಗನಿಗೆ ಬಾಕ್ಸಿಗೆ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ತುಂಬ ಹೆಲ್ತಿಯಾಗಿರುತ್ತೆ. ಮನೇಲಿ ಕೊಟ್ಟರೆ ತಿನ್ನೋಕ್ಕೆ ರಗಳೆ ಮಾಡ್ತಾರೆ. ಅದೇ ಸ್ಕೂಲಲ್ಲಾದರೆ ಮ್ಯಾಮ್ ಇರ್ತಾರಲ್ವಾ, ಆರಾಮಾಗಿ ತಿಂತಾರೆ. ಸೊ ದಯವಿಟ್ಟು ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಮತ್ತು ನಾವು ತಿನ್ನಬೇಕು ಇದನ್ನು. ಏನು ಅಂತ ಹೇಳಿದರೆ, ಕ್ಯಾರೆಟು ಮತ್ತು ಸೌತೆಕಾಯಿನ ಒಂದು ಅರ್ಧ ಗಂಟೆ ಮೊದಲೇ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡು ಅದನ್ನು ಕ್ಲೀನಾಗಿ ತೊಳೆದು ತುರಿದು, ಮತ್ತು ಬೀಟ್ರೋಟ್ ಇದ್ದರೆ ಬೀಟ್ರೋಟು ಸಹ ಹಾಕ್ಬೋದು. ಆದರೆ ಸ್ವಲ್ಪ ಕಲರ್ ಆಗಿರುತ್ತೆ, ಮಕ್ಕಳು ಇಷ್ಟಪಡಲ್ಲ ಅಂತ ಬೀಟ್ರೋಟ್ ಹಾಕಿಲ್ಲ. ಒಂದೊಂದೇ ಬೀಟ್ರೋಟು ಹಾಕ್ತೀನಿ ನಾನು. ಕ್ಯಾರೆಟು ಮತ್ತು ಸೌತೆಕಾಯಿನ ಉಪ್ಪು ನೀರಲ್ಲಿ ತೊಳ್ಕೊಂಡು ತುರ್ಕೊಂಡಿದ್ದೀನಿ. ನೆಕ್ಸ್ಟು ಇದು ನೋಡಿ, ಸೀಡ್ಸು, ಅಂದರೆ ಇದು ಸೂರ್ಯಕಾಂತಿ ಬೀಜ ಬರುತ್ತಲ್ವಾ, ಸನ್ಫ್ಲವರ್ ಸೀಡ್ಸು ಅದಿದು, ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀನಿ. ಮತ್ತು ಇದು ಕುಕ್ಕುಂಬರ್ ಸೀಡ್ಸು, ಇಲ್ಲಿ ನೋಡಿ, ಅಂದರೆ ಇದು ಏನು ಸಿಹಿ ಕುಂಬಳಕಾಯಿ ಬರುತ್ತಲ್ವಾ, ಅದ್ರದ್ದು ಬೀಜ ಇದು, ಪಂಪ್ಕಿನ್ ಸೀಡ್ಸು. ಮತ್ತು ಇಲ್ಲಿ ನೋಡಿ, ಬಾದಾಮಿಯನ್ನು ಕುಟ್ಟಿ ಹಾಕಿದ್ದೀನಿ, ಪುಡಿ ಮಾಡಿ ಹಾಕಿದ್ದೀನಿ. ಮತ್ತು ಇದು ಗೋಡಂಬಿ ಹಾಕ್ಬೋದು, ನಾನು ಗೋಡಂಬಿ ಹಾಕಿಲ್ಲ. ಮತ್ತು ಇದು ದ್ರಾಕ್ಷಿ ಬರುತ್ತಲ್ವಾ, ಬ್ಲೂ ದ್ರಾಕ್ಷಿ, ಮತ್ತು ಇನ್ನು ರೆಡ್ ದ್ರಾಕ್ಷಿ ಬರುತ್ತೆ, ಅದನ್ನು ಹಾಕ್ಬೋದು, ಅದು ಟೇಸ್ಟ್ ಇರುತ್ತೆ. ಮತ್ತು ದಾಳಿಂಬೆ ಹಣ್ಣನ್ನು ಹಾಕಿದ್ದೀನಿ. ಮತ್ತು ಒಂದೊಂದು ಟೈಮು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಮೊಳಕೆ ಕಟ್ಟಿರ್ತೀನಿ, ಅದನ್ನು ಹಾಕ್ತೀನಿ. ಸೊ ಇವತ್ತು ನೆನೆಸಿದ್ದೆ ಅಷ್ಟೇ, ಮೊಳಕೆ ಕಾಳು ಕಟ್ಟಿಲ್ಲ. ಇದು ಹೆಸರು ಕಾಳು ಹಾಕಿದ್ದೀನಿ. ಮತ್ತು ಶೇಂಗಾನು ನೆನೆಸಿ ಅದನ್ನು ನೀರು ಕ್ಲೀನಾಗಿ ತೆಗೆದು ಆ ಶೇಂಗಾನು ಹಾಕ್ಬೋದು, ಸಕ್ಕ ಟೇಸ್ಟ್ ಇರುತ್ತೆ. ಮತ್ತು ನಾನು ಇದು ಹಸಿ ಕೊಬ್ಬರಿ ಬರುತ್ತಲ್ವ, ಹಸಿ ಕೊಬ್ಬರಿ ಹಾಕ್ಬೇಕು, ಇದಕ್ಕೆ ಸಕ್ಕ ಟೇಸ್ಟ್ ಇರುತ್ತೆ. ಕಾಯಿ ಒಡೆದಿಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಈ ಸ್ವೀಟಿಗೆ ಅಂತ ತಂದಿಟ್ಕೊಂಡಿದ್ದೆ, ಅಂದರೆ ಕೊಕೊನಟ್ ಪೌಡರ್ ಬರುತ್ತಲ್ವ, ಒಣ ಕೊಬ್ಬರಿ ಪುಡಿ, ಅದನ್ನು ಹಾಕಿದ್ದೀನಿ. ಮತ್ತು ಇದು ಉತ್ತುತ್ತಿ ಬರುತ್ತಲ್ವ, ಉತ್ತುತ್ತಿನ ನಾನು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಎಲ್ಲ ಮಾಡಿದಾಗ ಹಾಕ್ತೀನಿ. ಒಣ ಕೊಬ್ಬರಿ ಪುಡಿನೂ ಹಾಕಿದ್ದೀನಿ. ಮತ್ತು ಉತ್ತುತ್ತಿ ಪೌಡರ್ ಸಹ ಹಾಕಿದ್ದೀನಿ, ಅಂದರೆ ಡ್ರೈ ಖರ್ಜೂರ ಬರುತ್ತಲ್ವ, ಅದ್ರದ್ದು ಪುಡಿ ಸಹ ಹಾಕಿದ್ದೀನಿ. ಮತ್ತು ಇಷ್ಟೆಲ್ಲ ಹಾಕಿದ್ದೀನಿ. ಅದೇ ಗೋಡಂಬಿ ಮತ್ತು ದ್ರಾಕ್ಷಿನೂ ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ಹಸಿ ಕೊಬ್ಬರಿ ಇದ್ದರೆ ಸಕ್ಕ ಟೇಸ್ಟ್ ಇರುತ್ತೆ. ಮತ್ತು ಇದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ. ಮತ್ತು ಇದಕ್ಕೆ ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪು ಹಾಕ್ಬೋದು, ಸಕ್ಕ ಟೇಸ್ಟ್ ಇರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, ಅಂದರೆ ನಾನು ಪುಡಿ ಉಪ್ಪನ್ನ ಪಿಂಕ್ ಸಾಲ್ಟ್ ಬಳಸ್ತೀನಿ, ರಾ ಸಾಲ್ಟ್ ಮಾತ್ರ ಅದು ಮಾಮೂಲು ಬಳಸ್ತೀನಿ, ಇದನ್ನು ಪಿಂಕ್ ಸಾಲ್ಟ್ ಬಳಸ್ತೀನಿ. ಸೊ ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಮತ್ತು ಟೇಸ್ಟಿಗೆ ಸ್ವಲ್ಪ ಲೆಮನ್ ಹಾಕಿ ಉಪ್ಪು ಹಾಕಿ ಕ್ಲೀನಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಇವತ್ತಿದು ನನ್ನ ಮಗನಿಗೆ ಬಾಕ್ಸಿಗೆ, ಇವತ್ತು ಸಾಟರ್ಡೆ ಅಲ್ವಾ, ಸೊ ಇದನ್ನು ಹಾಕಿ ಕಳಿಸಿದ್ದೀನಿ. ನಾನು ಇದನ್ನೇ ತಿಂತಾಯಿದ್ದೀನಿ. ಯಾರ್ಯಾರೆಲ್ಲ ತೆಳುವಾಗಬೇಕು ಅಂತ ಇದ್ದೀರಾ, ಯಾರ್ಯಾರು ಹೊಟ್ಟೆ ದಪ್ಪ ಇದೆ, ಬೊಜ್ಜು ಜಾಸ್ತಿ ಇದೆ ಅಂತ ಇದ್ದೀರಾ, ಅವರೆಲ್ಲನೂ ಇದನ್ನು ಮಾರ್ನಿಂಗು ಟಿಫನ್ ಬದಲು ಇದನ್ನು ಒಂದು ಬೌಲು, ಎಲ್ಲ ರೀತಿ ಪ್ರೋಟೀನು, ವಿಟಮಿನು ಎಲ್ಲ ಇದರಲ್ಲೇ ಸಿಗುತ್ತೆ. ಹಾಗಾಗಿ ನಾವು ಒಂದು ಬೌಲ್ ಇದನ್ನು 1 ಮಂತ್ ತಿಂದು ನೋಡಿ. ಮಾರ್ನಿಂಗ್ ಟಿಫನ್ ತಿನ್ನೋ ಹಾಗಿಲ್ಲ, ಮಾರ್ನಿಂಗ್ ಇದನ್ನು 1 ಬೌಲ್ ತಿನ್ನಿ. ಆಮೇಲೆ 12 ಗಂಟೆಗೆ ಡೈರೆಕ್ಟ್ ಊಟ ಮಾಡಿಬಿಡಿ. ನೀವು 1 ತಿಂಗಳೊಳಗೆ ಎಷ್ಟು ವೆಯ್ಟ್ ಲಾಸ್ ಆಗ್ತೀರಾ ಅಂತ ನನಗೆ 1 ಮಂತ್ ಆದಮೇಲೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಾನು ನನ್ನ ಮಗ ಹುಟ್ಟಿದಾಗ ದಪ್ಪ ಇದ್ದೆ, ಸೊ ಇದು ನಾನು 1 ಮಂತ್ ಬಿಡದೆ ತಿಂದು ನಾನಿವಾಗ ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ನೀವು ಇದನ್ನು ಟ್ರೈ ಮಾಡಿ, ಓಕೆನಾ. ಥ್ಯಾಂಕ್ ಯು.